ವಿದ್ಯೆ ನೀಡೋ ಜಾಗದಲ್ಲಿ ನಡೆಯಬಾರದ ಸಂಗತಿ ನಡೆದರೆ ಎಂಥವರಾದರೂ ಪ್ರತಿಭಟನೆ ನಡೆಸ್ತಾರೆ. ಹೀಗೆ ಆ ಒಂದು ಕಾಲೇಜಿನಲ್ಲಿ ಕಳ್ಳ ಕ್ಯಾಮೆರಾ ಘಟನೆ ಆತಂಕವನ್ನು ಸೃಷ್ಟಿ ಮಾಡಿತ್ತು. ವಿದ್ಯಾರ್ಥಿನಿಯರು ನ್ಯಾಯಕ್ಕಾಗಿ ಪಟ್ಟು ಹಿಡಿದಿದ್ದಾರೆ. ಎಸಿಎಸ್ ಕಾಲೇಜಿನ ವಿದ್ಯಾರ್ಥಿಯ ದುರ್ಬುದ್ಧಿ. ಕಾಲೇಜು ಟಾಯ್ಲೆಟ್ನಲ್ಲಿ ವಿಡಿಯೋ ರೆಕಾರ್ಡ್. ಕಾಲೇಜಿನ ಟಾಯ್ಲೆಟ್ ರೂಮ್ನಲ್ಲಿ ಯುವತಿಯರ ವಿಡಿಯೋ ರೆಕಾರ್ಡ್ ಮಾಡಲಾಗ್ತಿತ್ತು. ಈ ವಿಚಾರ ತಿಳಿದು ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರು ಆಕ್ರೋಶ ಹೊರಹಾಕಿದ್ರು. ಕೂಡಲೇ ಆರೋಪಿಯನ್ನ ಬಂಧಿಸಿದ್ದು ಕಾಲೇಜು ಆಡಳಿತ ಮಂಡಳಿ ವಿರುದ್ಧ ವಿದ್ಯಾರ್ಥಿನಿಯರ ಆಕ್ರೋಶ ವ್ಯಕ್ತವಾಗಿದೆ. ಎಸಿಎಸ್ ಕಾಲೇಜಿನ ಲೇಡೀಸ್ ವಾಶ್ರೂಮ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಲಾಗ್ತಿತ್ತು. ವಿಡಿಯೋ ಮಾಡ್ತಿದ್ದ ವಿದ್ಯಾರ್ಥಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆರೋಪಿಯ ಮೊಬೈಲ್ನಲ್ಲಿ 8,000 ವಿಡಿಯೋ ಇರುವ ಸಾಧ್ಯತೆ ಇದೆ. ವಿದ್ಯಾರ್ಥಿನಿಯರ ವಾಶ್ರೂಮ್ನಲ್ಲಿ ಹಲವು ತಿಂಗಳುಗಳಿಂದ ವಿಡಿಯೋ ರೆಕಾರ್ಡ್ ಆಗ್ತಿದ್ದು, ಘಟನೆ ಬೆಳಕಿಗೆ ಬರ್ತಿದ್ದಂತೆ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡಿದ್ದಾರೆ. ಆಡಳಿತ ಮಂಡಳಿ ಸಿಬ್ಬಂದಿ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆ ವಿದ್ಯಾರ್ಥಿಗಳನ್ನ ಅವರಿಗೆ ಒಂದು ಒಳ್ಳೆ ರೀತಿಯ ಅಭಿಪ್ರಾಯಗಳನ್ನು ಕೊಟ್ಟು ಇದು ಕಾನೂನು ಕ್ರಮವಾಗಿ ನಾವು ಅದನ್ನು ವಿಚಾರ ಮಾಡಬೇಕೇ ವಿನ ನಾವು ನಮ್ಮ ಕಾನೂನನ್ನು ಕೈಗೆ ತಗೊಳ್ಬಾರ್ದು ಅನ್ನೋ ಇದರಲ್ಲಿ ನಾವು ವಿದ್ಯಾರ್ಥಿಗಳನ್ನೆಲ್ಲ ಸಮಾಧಾನ ಪಡಿಸಿ ಆ ಪೊಲೀಸರು ಬರೋವರೆಗೂ ಕಾದಿದ್ದು ನಾವು ಅದನ್ನೆಲ್ಲ ಸಮಾಧಾನ ರೀತಿಯಲ್ಲಿ ಮುಗಿಸುವಷ್ಟೊತ್ತಿಗೆ ನಮಗೆ ನಿನ್ನೆ ಇದಾಯಿತು. ಹಾಗಾಗಿ ನಾವು ಆ ಫುಟೇಜ್ಗಳನ್ನ ನೋಡೋದು ಮಾಡೋದಾಗಲಿ ಇದು ನಾವು ಮಾಡಲಿಲ್ಲ. ಬಟ್ ಈ ವಿಚಾರದಲ್ಲಿ ಯಾವುದೇ ರೀತಿಯಲ್ಲಿ ಪೊಲೀಸರು ನಮ್ಮ ಒಂದು ಸಹಕಾರವನ್ನು ಇಷ್ಟಪಟ್ಟಲ್ಲಿ ನಾವು ಎಲ್ಲ ರೀತಿಯಲ್ಲೂ ಕೂಡ ಪೊಲೀಸರಿಗೆ ಸಹಕಾರವನ್ನು ಕೊಡ್ತೀವಿ ಅನ್ನೋ ಒಂದು ವಿಚಾರವನ್ನು ನಾನು ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿದ್ಯಾಭ್ಯಾಸ ನೀಡೋ ಜಾಗದಲ್ಲಿ ಇಂಥ ಕೃತ್ಯಗಳು ನಡೆದ್ರೆ ವಿದ್ಯಾರ್ಥಿನಿಯರು ಎಷ್ಟು ಸೇಫ್ ಆಗಿರ್ತಾರೆ ಅನ್ನೋ ಪ್ರಶ್ನೆ ಕಾಡುತ್ತೆ. ಇಂಥ ಘಟನೆಗಳು ನಡೆಯದಂತೆ ಆಯಾ ಆಡಳಿತ ಮಂಡಳಿ ಎಚ್ಚೆತ್ತುಕೊಳ್ಬೇಕಿದೆ. ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಿದ್ಯೆ ನೀಡೋ ಜಾಗದಲ್ಲಿ ನಡೆಯಬಾರದ ಸಂಗತಿ ನಡೆದರೆ ಎಂಥವರಾದರೂ ಪ್ರತಿಭಟನೆ ನಡೆಸ್ತಾರೆ. ಹೀಗೆ ಆ ಒಂದು ಕಾಲೇಜಿನಲ್ಲಿ ಕಳ್ಳ ಕ್ಯಾಮೆರಾ ಘಟನೆ ಆತಂಕವನ್ನು ಸೃಷ್ಟಿ ಮಾಡಿತ್ತು. ವಿದ್ಯಾರ್ಥಿನಿಯರು ನ್ಯಾಯಕ್ಕಾಗಿ ಪಟ್ಟು ಹಿಡಿದಿದ್ದಾರೆ. ಎಸಿಎಸ್ ಕಾಲೇಜಿನ ವಿದ್ಯಾರ್ಥಿಯ ದುರ್ಬುದ್ಧಿ. ಕಾಲೇಜು ಟಾಯ್ಲೆಟ್ನಲ್ಲಿ ವಿಡಿಯೋ ರೆಕಾರ್ಡ್. ಕಾಲೇಜಿನ ಟಾಯ್ಲೆಟ್ ರೂಮ್ನಲ್ಲಿ ಯುವತಿಯರ ವಿಡಿಯೋ ರೆಕಾರ್ಡ್ ಮಾಡಲಾಗ್ತಿತ್ತು. ಈ ವಿಚಾರ ತಿಳಿದು ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರು ಆಕ್ರೋಶ ಹೊರಹಾಕಿದ್ರು. ಕೂಡಲೇ ಆರೋಪಿಯನ್ನ ಬಂಧಿಸಿದ್ದು ಕಾಲೇಜು ಆಡಳಿತ ಮಂಡಳಿ ವಿರುದ್ಧ ವಿದ್ಯಾರ್ಥಿನಿಯರ ಆಕ್ರೋಶ ವ್ಯಕ್ತವಾಗಿದೆ. ಎಸಿಎಸ್ ಕಾಲೇಜಿನ ಲೇಡೀಸ್ ವಾಶ್ರೂಮ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಲಾಗ್ತಿತ್ತು. ವಿಡಿಯೋ ಮಾಡ್ತಿದ್ದ ವಿದ್ಯಾರ್ಥಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆರೋಪಿಯ ಮೊಬೈಲ್ನಲ್ಲಿ 8,000 ವಿಡಿಯೋ ಇರುವ ಸಾಧ್ಯತೆ ಇದೆ. ವಿದ್ಯಾರ್ಥಿನಿಯರ ವಾಶ್ರೂಮ್ನಲ್ಲಿ ಹಲವು ತಿಂಗಳುಗಳಿಂದ ವಿಡಿಯೋ ರೆಕಾರ್ಡ್ ಆಗ್ತಿದ್ದು, ಘಟನೆ ಬೆಳಕಿಗೆ ಬರ್ತಿದ್ದಂತೆ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡಿದ್ದಾರೆ. ಆಡಳಿತ ಮಂಡಳಿ ಸಿಬ್ಬಂದಿ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆ ವಿದ್ಯಾರ್ಥಿಗಳನ್ನ ಅವರಿಗೆ ಒಂದು ಒಳ್ಳೆ ರೀತಿಯ ಅಭಿಪ್ರಾಯಗಳನ್ನು ಕೊಟ್ಟು ಇದು ಕಾನೂನು ಕ್ರಮವಾಗಿ ನಾವು ಅದನ್ನು ವಿಚಾರ ಮಾಡಬೇಕೇ ವಿನ ನಾವು ನಮ್ಮ ಕಾನೂನನ್ನು ಕೈಗೆ ತಗೊಳ್ಬಾರ್ದು ಅನ್ನೋ ಇದರಲ್ಲಿ ನಾವು ವಿದ್ಯಾರ್ಥಿಗಳನ್ನೆಲ್ಲ ಸಮಾಧಾನ ಪಡಿಸಿ ಆ ಪೊಲೀಸರು ಬರೋವರೆಗೂ ಕಾದಿದ್ದು ನಾವು ಅದನ್ನೆಲ್ಲ ಸಮಾಧಾನ ರೀತಿಯಲ್ಲಿ ಮುಗಿಸುವಷ್ಟೊತ್ತಿಗೆ ನಮಗೆ ನಿನ್ನೆ ಇದಾಯಿತು. ಹಾಗಾಗಿ ನಾವು ಆ ಫುಟೇಜ್ಗಳನ್ನ ನೋಡೋದು ಮಾಡೋದಾಗಲಿ ಇದು ನಾವು ಮಾಡಲಿಲ್ಲ. ಬಟ್ ಈ ವಿಚಾರದಲ್ಲಿ ಯಾವುದೇ ರೀತಿಯಲ್ಲಿ ಪೊಲೀಸರು ನಮ್ಮ ಒಂದು ಸಹಕಾರವನ್ನು ಇಷ್ಟಪಟ್ಟಲ್ಲಿ ನಾವು ಎಲ್ಲ ರೀತಿಯಲ್ಲೂ ಕೂಡ ಪೊಲೀಸರಿಗೆ ಸಹಕಾರವನ್ನು ಕೊಡ್ತೀವಿ ಅನ್ನೋ ಒಂದು ವಿಚಾರವನ್ನು ನಾನು ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿದ್ಯಾಭ್ಯಾಸ ನೀಡೋ ಜಾಗದಲ್ಲಿ ಇಂಥ ಕೃತ್ಯಗಳು ನಡೆದ್ರೆ ವಿದ್ಯಾರ್ಥಿನಿಯರು ಎಷ್ಟು ಸೇಫ್ ಆಗಿರ್ತಾರೆ ಅನ್ನೋ ಪ್ರಶ್ನೆ ಕಾಡುತ್ತೆ. ಇಂಥ ಘಟನೆಗಳು ನಡೆಯದಂತೆ ಆಯಾ ಆಡಳಿತ ಮಂಡಳಿ ಎಚ್ಚೆತ್ತುಕೊಳ್ಬೇಕಿದೆ. ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಿದ್ಯೆ ನೀಡೋ ಜಾಗದಲ್ಲಿ ನಡೆಯಬಾರದ ಸಂಗತಿ ನಡೆದರೆ ಎಂಥವರಾದರೂ ಪ್ರತಿಭಟನೆ ನಡೆಸ್ತಾರೆ. ಹೀಗೆ ಆ ಒಂದು ಕಾಲೇಜಿನಲ್ಲಿ ಕಳ್ಳ ಕ್ಯಾಮೆರಾ ಘಟನೆ ಆತಂಕವನ್ನು ಸೃಷ್ಟಿ ಮಾಡಿತ್ತು. ವಿದ್ಯಾರ್ಥಿನಿಯರು ನ್ಯಾಯಕ್ಕಾಗಿ ಪಟ್ಟು ಹಿಡಿದಿದ್ದಾರೆ.
ಎಸಿಎಸ್ ಕಾಲೇಜಿನ ವಿದ್ಯಾರ್ಥಿಯ ದುರ್ಬುದ್ಧಿ. ಕಾಲೇಜು ಟಾಯ್ಲೆಟ್ನಲ್ಲಿ ವಿಡಿಯೋ ರೆಕಾರ್ಡ್. ಕಾಲೇಜಿನ ಟಾಯ್ಲೆಟ್ ರೂಮ್ನಲ್ಲಿ ಯುವತಿಯರ ವಿಡಿಯೋ ರೆಕಾರ್ಡ್ ಮಾಡಲಾಗ್ತಿತ್ತು. ಈ ವಿಚಾರ ತಿಳಿದು ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರು ಆಕ್ರೋಶ ಹೊರಹಾಕಿದ್ರು. ಕೂಡಲೇ ಆರೋಪಿಯನ್ನ ಬಂಧಿಸಿದ್ದು ಕಾಲೇಜು ಆಡಳಿತ ಮಂಡಳಿ ವಿರುದ್ಧ ವಿದ್ಯಾರ್ಥಿನಿಯರ ಆಕ್ರೋಶ ವ್ಯಕ್ತವಾಗಿದೆ. ಎಸಿಎಸ್ ಕಾಲೇಜಿನ ಲೇಡೀಸ್ ವಾಶ್ರೂಮ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಲಾಗ್ತಿತ್ತು. ವಿಡಿಯೋ ಮಾಡ್ತಿದ್ದ ವಿದ್ಯಾರ್ಥಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆರೋಪಿಯ ಮೊಬೈಲ್ನಲ್ಲಿ 8,000 ವಿಡಿಯೋ ಇರುವ ಸಾಧ್ಯತೆ ಇದೆ. ವಿದ್ಯಾರ್ಥಿನಿಯರ ವಾಶ್ರೂಮ್ನಲ್ಲಿ ಹಲವು ತಿಂಗಳುಗಳಿಂದ ವಿಡಿಯೋ ರೆಕಾರ್ಡ್ ಆಗ್ತಿದ್ದು, ಘಟನೆ ಬೆಳಕಿಗೆ ಬರ್ತಿದ್ದಂತೆ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡಿದ್ದಾರೆ. ಆಡಳಿತ ಮಂಡಳಿ ಸಿಬ್ಬಂದಿ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆ ವಿದ್ಯಾರ್ಥಿಗಳನ್ನ ಅವರಿಗೆ ಒಂದು ಒಳ್ಳೆ ರೀತಿಯ ಅಭಿಪ್ರಾಯಗಳನ್ನು ಕೊಟ್ಟು ಇದು ಕಾನೂನು ಕ್ರಮವಾಗಿ ನಾವು ಅದನ್ನು ವಿಚಾರ ಮಾಡಬೇಕೇ ವಿನ ನಾವು ನಮ್ಮ ಕಾನೂನನ್ನು ಕೈಗೆ ತಗೊಳ್ಬಾರ್ದು ಅನ್ನೋ ಇದರಲ್ಲಿ ನಾವು ವಿದ್ಯಾರ್ಥಿಗಳನ್ನೆಲ್ಲ ಸಮಾಧಾನ ಪಡಿಸಿ ಆ ಪೊಲೀಸರು ಬರೋವರೆಗೂ ಕಾದಿದ್ದು ನಾವು ಅದನ್ನೆಲ್ಲ ಸಮಾಧಾನ ರೀತಿಯಲ್ಲಿ ಮುಗಿಸುವಷ್ಟೊತ್ತಿಗೆ ನಮಗೆ ನಿನ್ನೆ ಇದಾಯಿತು. ಹಾಗಾಗಿ ನಾವು ಆ ಫುಟೇಜ್ಗಳನ್ನ ನೋಡೋದು ಮಾಡೋದಾಗಲಿ ಇದು ನಾವು ಮಾಡಲಿಲ್ಲ. ಬಟ್ ಈ ವಿಚಾರದಲ್ಲಿ ಯಾವುದೇ ರೀತಿಯಲ್ಲಿ ಪೊಲೀಸರು ನಮ್ಮ ಒಂದು ಸಹಕಾರವನ್ನು ಇಷ್ಟಪಟ್ಟಲ್ಲಿ ನಾವು ಎಲ್ಲ ರೀತಿಯಲ್ಲೂ ಕೂಡ ಪೊಲೀಸರಿಗೆ ಸಹಕಾರವನ್ನು ಕೊಡ್ತೀವಿ ಅನ್ನೋ ಒಂದು ವಿಚಾರವನ್ನು ನಾನು ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿದ್ಯಾಭ್ಯಾಸ ನೀಡೋ ಜಾಗದಲ್ಲಿ ಇಂಥ ಕೃತ್ಯಗಳು ನಡೆದ್ರೆ ವಿದ್ಯಾರ್ಥಿನಿಯರು ಎಷ್ಟು ಸೇಫ್ ಆಗಿರ್ತಾರೆ ಅನ್ನೋ ಪ್ರಶ್ನೆ ಕಾಡುತ್ತೆ. ಇಂಥ ಘಟನೆಗಳು ನಡೆಯದಂತೆ ಆಯಾ ಆಡಳಿತ ಮಂಡಳಿ ಎಚ್ಚೆತ್ತುಕೊಳ್ಬೇಕಿದೆ. ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಿದ್ಯೆ ನೀಡೋ ಜಾಗದಲ್ಲಿ ನಡೆಯಬಾರದ ಸಂಗತಿ ನಡೆದರೆ ಎಂಥವರಾದರೂ ಪ್ರತಿಭಟನೆ ನಡೆಸ್ತಾರೆ. ಹೀಗೆ ಆ ಒಂದು ಕಾಲೇಜಿನಲ್ಲಿ ಕಳ್ಳ ಕ್ಯಾಮರಾ ಘಟನೆ ಆತಂಕವನ್ನು ಸೃಷ್ಟಿ ಮಾಡಿತ್ತು. ವಿದ್ಯಾರ್ಥಿನಿಯರು ನ್ಯಾಯಕ್ಕಾಗಿ ಪಟ್ಟು ಹಿಡಿದಿದ್ದಾರೆ. ಎಸಿಎಸ್ ಕಾಲೇಜಿನ ವಿದ್ಯಾರ್ಥಿಯ ದುರ್ಬುದ್ಧಿ. ಕಾಲೇಜು ಟಾಯ್ಲೆಟ್ನಲ್ಲಿ ವಿಡಿಯೋ ರೆಕಾರ್ಡ್. ಕಾಲೇಜಿನ ಟಾಯ್ಲೆಟ್ ರೂಮ್ನಲ್ಲಿ ಯುವತಿಯರ ವಿಡಿಯೋ ರೆಕಾರ್ಡ್ ಮಾಡಲಾಗ್ತಿತ್ತು. ಈ ವಿಚಾರ ತಿಳಿದು ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರು ಆಕ್ರೋಶ ಹೊರಹಾಕಿದ್ರು. ಕೂಡಲೇ ಆರೋಪಿಯನ್ನ ಬಂಧಿಸಿದ್ದು ಕಾಲೇಜು ಆಡಳಿತ ಮಂಡಳಿ ವಿರುದ್ಧ ವಿದ್ಯಾರ್ಥಿನಿಯರ ಆಕ್ರೋಶ ವ್ಯಕ್ತವಾಗಿದೆ. ಎಸಿಎಸ್ ಕಾಲೇಜಿನ ಲೇಡೀಸ್ ವಾಶ್ರೂಮ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಲಾಗ್ತಿತ್ತು. ವಿಡಿಯೋ ಮಾಡ್ತಿದ್ದ ವಿದ್ಯಾರ್ಥಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆರೋಪಿಯ ಮೊಬೈಲ್ನಲ್ಲಿ 8,000 ವಿಡಿಯೋ ಇರುವ ಸಾಧ್ಯತೆ ಇದೆ. ವಿದ್ಯಾರ್ಥಿನಿಯರ ವಾಶ್ರೂಮ್ನಲ್ಲಿ ಹಲವು ತಿಂಗಳುಗಳಿಂದ ವಿಡಿಯೋ ರೆಕಾರ್ಡ್ ಆಗ್ತಿದ್ದು, ಘಟನೆ ಬೆಳಕಿಗೆ ಬರ್ತಿದ್ದಂತೆ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡಿದ್ದಾರೆ. ಆಡಳಿತ ಮಂಡಳಿ ಸಿಬ್ಬಂದಿ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆ ವಿದ್ಯಾರ್ಥಿಗಳನ್ನ ಅವರಿಗೆ ಒಂದು ಒಳ್ಳೆ ರೀತಿಯ